ಮಹಾಗಣಾಧಿಪತಯೇ ನಮಃ. ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ಪದ್ಮಾ ಸಮೇತ ಶ್ರೀನಿವಾಸಾಯ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೋಷ್ಠಾನಿ ಮಾಧವ. ಶೌನಕರು ಮಹಾನ್ ಜ್ಞಾನಿಗಳು, ಪುರಾಣ ಕಥಾ ನಿರೂಪಣಾ ಪ್ರವೀಣರೂ ಆದ ಸೂತ ಮಹರ್ಷಿಗಳನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಹೀಗೆ ವಿನಂತಿಸಿದರು. ಹೇ ಮುನಿವರ್ಯ, ಹಿಂದೆ ತಾವು ಕೃಪೆಯಿಂದ ಶ್ರೀರಂಗನಾಥನ ಮಹಾತ್ಮೆ ಹಾಗೂ ಕಾಳಹಸ್ತಿ ಮಹಿಮೆಗಳನ್ನು ನಮಗೆ ನಿರೂಪಿಸಿ ಮಹದುಪಕಾರ ಮಾಡಿದ್ದೀರಿ. ಈಗ ಶ್ರೀ ವೆಂಕಟೇಶನ ಮಹಿಮೆಯನ್ನು ಕೇಳುವ ಆಶೆಯಾಗಿದೆ ಎಂದರು. ಸೂತ ಮಹರ್ಷಿಗಳು, ಶೌನಕರೇ, ನೀವು ಮಹಾಜ್ಞಾನಿಗಳಾಗಿದ್ದೀರಿ. ಸೂಕ್ತವಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಹಿಂದೆ ನಾನು ಭಗವಾನ್ ವೇದವ್ಯಾಸರಿಂದ ಕೇಳಿ ತಿಳಿದ ಶ್ರೀ ವೆಂಕಟಪತಿಯ ಮಹಿಮೆಯನ್ನು ಸಾದ್ಯಂತವಾಗಿ ನಿಮಗೆ ಹೇಳುತ್ತೇನೆ ಎಂದು ನುಡಿದರು. ತ್ರೇತಾಯುಗದಲ್ಲಿ ಶತಾನಂದರು ಹೇಳಿದ ವೆಂಕಟೇಶ ಮಹಾತ್ಮೆ ಭವಿಷ್ಯವಾಣಿಯಾಗಿದೆ. ಈ ಮಹಿಮೆಯ ಶ್ರವಣದಿಂದ ಧನವನ್ನು ಬಯಸುವವನು ಧನವನ್ನು, ಸಂತಾನಾಪೇಕ್ಷೆಯು ಸತ್ಸಂತಾನವನ್ನು, ರೋಗಪೀಡಿತರು ಆರೋಗ್ಯವನ್ನು ಪಡೆಯುವರು. ಈ ಕಥಾಶ್ರವಣದಿಂದ ಬ್ರಹ್ಮನಿಗೆ ಸತ್ಯಲೋಕಾಧಿಪತ್ಯ, ಶಿವನಿಗೆ ವಿಷ ನಿವಾರಣೆ, ಇಂದ್ರನಿಗೆ ಸ್ವರ್ಗಾಧಿಪತ್ಯ ದೊರೆತವು. ಈ ಮಹಿಮಾನ್ವಿತ ಕಥೆಯು ಶೀಘ್ರ ಫಲದಾಯಕವಾಗಿದೆ. ಭವಿಷ್ಯೋತ್ತರ ಪುರಾಣದ ವೈಷ್ಣವ ಖಂಡದ ಶ್ರೀನಿವಾಸ ವಿವಾಹ ಅಧ್ಯಾಯವನ್ನು ಯಾರು ಶ್ರವಣ ಮಾಡುತ್ತಾರೆಯೋ ಅವರಿಗೆ ಸಕಲ ಸೌಭಾಗ್ಯಗಳೂ ದೊರೆಯುತ್ತವೆ. ಶ್ರೀ ವೆಂಕಟೇಶ ಮಹಾತ್ಮೆ ಅಧ್ಯಾಯ 12. ಶತಾನಂದರು ಜನಕರಾಜನಿಗೆ ಮುಂದಿನ ಕಥೆಯನ್ನು ವಿವರಿಸಿದರು. ಶ್ರೀನಿವಾಸನು ಲಕ್ಷ್ಮೀ ಸಹಿತನಾಗಿ ವಿವಾಹ ಕಾರ್ಯಗಳನ್ನೆಲ್ಲ ದೇವತೆಗಳ ಸಹಕಾರದೊಂದಿಗೆ ಬೇಗನೆ ಏರ್ಪಾಟು ಮಾಡಿದನು. ಅರುಂಧತಿ ಸಹಿತರಾದ ಮುತ್ತೈದೆಯರು ಪೂರ್ವಾಭಾವಿ ಆದ ಮಂಗಳ ಕಾರ್ಯಗಳನ್ನು ನೆರವೇರಿಸಿಕೊಟ್ಟರು. ದೇವತಾ ಸ್ತ್ರೀಯರು 4 ದಿಕ್ಕುಗಳಲ್ಲಿಯೂ ಕಲಶವನ್ನಿಟ್ಟು ನೀರನ್ನು ತುಂಬಿಸಿದರು. ಅವುಗಳಿಗೆ ಸೂತ್ರವನ್ನು ಸುತ್ತಿ ಮಧ್ಯದಲ್ಲಿ ರತ್ನಪೀಠದ ಮೇಲೆ ಶ್ರೀನಿವಾಸನನ್ನು ಕುಳ್ಳಿರಿಸಿ ಅಭ್ಯಂಜನವನ್ನು ಮಾಡಿಸಿದಳು. ಪರಮಾತ್ಮನು ಸ್ನಾನಾನಂತರ ಋಷಿಗಳಿಗೆ ವಂದಿಸಿದನು. ಬ್ರಹ್ಮಪತ್ನಿ ಸರಸ್ವತಿಯು ಶ್ರೀನಿವಾಸನನ್ನು ಅಲಂಕರಿಸಿ ಪುಣ್ಯತೀರ್ಥಗಳ ಮಿಶ್ರಿತವಾದ ನೀರನ್ನು ಚಿನ್ನದ ಕೊಡಗಳಲ್ಲಿ ತುಂಬಿ ಲಕ್ಷ್ಮೀದೇವಿಯ ಮೂಲಕ ಅಭಿಷೇಕ ಮಾಡಿಸಿದಳು. ಮುತ್ತೈದೆಯರು ಅಭ್ಯಂಜನದ ನಂತರ ವಸ್ತ್ರಗಳನ್ನು ಇತ್ತು ಆರತಿ ಎತ್ತಿದರು. ಪಾರ್ವತಿಯು ಧೂಪದಿಂದ ಶ್ರೀನಿವಾಸನ ಕೇಶಗಳನ್ನು ಒಣಗಿಸಿದಳು. ಸಾವಿತ್ರಿಯು ಕನ್ನಡಿಯನ್ನು ತೋರಿಸಿದಳು. ಗಂಗಾದೇವಿ ತನ್ನ ಜನಕನಿಗೆ ಪಾದುಕೆಗಳನ್ನು ಅರ್ಪಿಸಿದಳು. ಪರಮಾತ್ಮನು ವೇದಿಕೆಯ ಎತ್ತರವಾದ ಆಸನದ ಮೇಲೆ ಆಭರಣ ಭೂಷಿತನಾಗಿ ಕುಳಿತನು. ಬಕುಳಾದೇವಿಯು ಕುಂಕುಮ ತಿಲಕವನ್ನಿಟ್ಟಳು. ಬ್ರಹ್ಮಾದಿ ದೇವತೆಗಳು ಋಷಿಗಳಿಂದ ವಂದಿತನಾದ ಶ್ರೀನಿವಾಸನು ಸಂಧ್ಯಾವಂದನೆಯನ್ನು ಮಾಡಿದನು. ಬಳಿಕ ಶ್ರೀನಿವಾಸನು ಶಮೀವೃಕ್ಷವೇ ತನ್ನ ಕುಲದೇವತೆ ಎಂದು ಅದಕ್ಕೆ ಪೂಜೆ ಸಲ್ಲಿಸಿದನು. ಆ ವೃಕ್ಷದ ಸಣ್ಣ ಕೊಂಬೆ ಕತ್ತರಿಸಿ ತಲೆಯಲ್ಲಿ ಹೊತ್ತು ಪೀಠಕ್ಕೆ ಹಿಂತಿರುಗಿದನು. ಆ ಶಮೀ ಕೊಂಬೆಯನ್ನು ವರಾಹದೇವರ ಸನ್ನಿಧಾನದಲ್ಲಿ ಸ್ಥಾಪಿಸಿದರು. ಮದುವೆಯ ದಿಬ್ಬಣವು ನಾರಾಯಣದಪುರ ಕಡೆ ಹೊರಟಿತು. ಮದುವೆಯ ಅಪಾರವಾದ ಧನವ್ಯಯಕ್ಕಾಗಿ ಹಣ ಸಾಲದೆ ಬಂದಾಗ ಶ್ರೀನಿವಾಸನು ಕುಬೇರನನ್ನು ಕರೆಸಿದನು. ರುದ್ರದೇವನ ಸಹಿತನಾಗಿ ಬಂದ ಕುಬೇರನು, ಸ್ವಾಮಿ, ಎಲ್ಲವೂ ನಿನ್ನದೇ ಆಗಿದೆ. ನಾನು ನಿಮಿತ್ತ ಮಾತ್ರ. ನಿನ್ನಾಜ್ಞೆಯಂತೆ ಧನವನ್ನು ಪಾಲಿಸುತ್ತಿದ್ದೇನೆ. ನಿನಗೆ ಬೇಕಾದ ಹಣವನ್ನು ತೆಗೆದುಕೊಳ್ಳಲು ಸಮರ್ಥನೆಂದು ತಿಳಿಸಿದನು. ಆದರೆ ಪರಮಾತ್ಮನು ಕಲಿಯುಗದ ರೀತಿಯಂತೆ ತನಗೆ ಸಾಲವಾಗಿ ಹಣವನ್ನು ಕೊಡಬೇಕೆಂದು ಕೇಳಿಕೊಂಡನು. ಆ ಸಾಲದ ಪತ್ರದ ಒಕ್ಕಣೆ ಹೀಗಿತ್ತು. ಕಲಿಯುಗದ ವಿಲಂಬಿ ಸಂವತ್ಸರ ವೈಶಾಖ ಶುದ್ಧ ಸಪ್ತಮಿ ತಿಥಿಯಂದು ಧನರಾಜ ಕುಬೇರನಿಗೆ ವೆಂಕಟಗಿರಿ ವಾಸನಾದ ಶ್ರೀನಿವಾಸನು ಬರೆದುಕೊಟ್ಟ ಸಾಲ ಪತ್ರ. ಲಗ್ನ ನಿಮಿತ್ತವಾಗಿ 14 ಲಕ್ಷ ರಾಮ ಮುದ್ರಿಕೆಯ ನಾಣ್ಯಗಳನ್ನು ಬಡ್ಡಿ ಸಮೇತ ವಾಪಸ್ಸು ಕೊಡುತ್ತೇನೆ.
ವಿಶ್ವಾಸದಿಂದ ಬರೆದುಕೊಟ್ಟ ಸಾಲಪತ್ರಕ್ಕೆ ಸಾಕ್ಷಿಗಳು ಸತ್ಯಲೋಕಾಧಿಪತಿ ಬ್ರಹ್ಮದೇವ, ಕೈಲಾಸಾಧಿಪತಿ ರುದ್ರ, ಸ್ವಾಮಿ ಪುಷ್ಕರಿಣಿ ತೀರ್ಥದ ಅಶ್ವತ್ಥ ವೃಕ್ಷ. ಈ ಸಾಲಪತ್ರವನ್ನು ಬರೆದು ಶ್ರೀನಿವಾಸನು ಕುಬೇರನ ಕೈಗಿತ್ತನು. ಕುಬೇರನು ಹಣವನ್ನು ಎಣಿಸಿಕೊಡಲು ಶ್ರೀನಿವಾಸನು ಅವನಿಗೆ ಅದನ್ನು ಕೊಟ್ಟು ಭೋಜನ ಪದಾರ್ಥಗಳು, ಬಂಧು ಬಾಂಧವರಿಗೆ ಉಡುಗೊರೆ ಹಾಗೂ ಪರಿಮಳ ದ್ರವ್ಯ, ಮಂಗಳಸೂತ್ರ, ಉಂಗುರ ಮೊದಲಾದ ವಸ್ತುಗಳನ್ನು ತರಲು ಹೇಳಿದನು. ಕುಬೇರನು ಶ್ರೀನಿವಾಸನಾಜ್ಞೆಯಂತೆ ಎಲ್ಲವನ್ನೂ ಬೇಗನೆ ತಂದಿದ್ದನು. ಆಗ ಅಗ್ನಿದೇವನು ಬಂದು ಅಪಾರವಾದ ಪರಿವಾರಕ್ಕೆ ಆಹಾರ ತಯಾರಿಸಲು ಬೇಕಾದ ಪಾತ್ರೆಗಳೆಲ್ಲಿ ಎಂದು ಹೇಳಲು ಶ್ರೀನಿವಾಸನು ಸಿಟ್ಟನ್ನು ಪ್ರಕಟಿಸಿದನು. ಆಗ ಸ್ವಾಮಿ ಪುಷ್ಕರಿಣಿಯಲ್ಲಿ ಅನ್ನವನ್ನು, ಪಾಪವಿನಾಶಿನಿಯಲ್ಲಿ ತೊವ್ವೆಯನ್ನು, ಪಾಂಡು ತೀರ್ಥದಲ್ಲಿ ಗೊಜ್ಜನ್ನು ಹಾಗೂ ಇತರ ತೀರ್ಥಗಳಲ್ಲಿ ನೀರು, ಮಜ್ಜಿಗೆ, ಹಾಲು, ಮೊಸರು ಮೊದಲಾದ ಪದಾರ್ಥಗಳನ್ನು ಸಿದ್ಧಪಡಿಸಬೇಕೆಂದು ಹೇಳಿದನು. ಶ್ರೀನಿವಾಸ ಒಪ್ಪಿಗೆಯಂತೆ ಅಡುಗೆ ಸಿದ್ಧವಾಯಿತು. ಅಗ್ನಿದೇವನು ಮೊಸರನ್ನ, ಪರಮಾನ್ನ, ಸಕ್ಕರೆ ಪೊಂಗಲ್, ಹುಣಸೆ ಗೊಜ್ಜು, ತರಕಾರಿಗಳ ಪಲ್ಯ ಹಾಗೂ ನಾನಾ ಭಕ್ಷ್ಯಗಳನ್ನು ಮಾಡಿ ಊಟಕ್ಕೆ ಆಹ್ವಾನ ನೀಡಬೇಕೆಂದನು. ಷಣ್ಮುಖನು ಆಹ್ವಾನ ಕಾರ್ಯದಲ್ಲಿ ನಿರತನಾದನು. ರುದ್ರದೇವನು ಶ್ರೀಶೈಲದವರಿಗೆ ಭೋಜನಕ್ಕೆ ಎಲೆಗಳನ್ನು ಹಾಕಿಸಿದನು. ಬ್ರಹ್ಮದೇವನು ಪರಮಾತ್ಮನ ಆಜ್ಞೆಯಂತೆ ಮಾಡಿದ ಪಾಕವನ್ನು ಅಹೋಬಳ ನರಸಿಂಹನಿಗೆ ನೈವೇದ್ಯ ಮಾಡಿದನು. ವೈಶ್ವದೇವಿ ಮತ್ತು ಬ್ರಾಹ್ಮಣ ಪೂಜಾ ನಂತರ ನವಗ್ರಹ ದೇವತೆಗಳಿಗೆ ನಮಸ್ಕರಿಸಿದನು. ಶ್ರೀನಿವಾಸನು ಭೋಜನ ಸಂಕಲ್ಪವನ್ನು ಮಾಡಿದನು. ಸಾಮಾನ್ಯನಂತೆ ವರ್ತಿಸುವ ಶ್ರೀನಿವಾಸನನ್ನು ನೋಡಿ ಋಷಿ ಮುನಿಗಳು ಆಶ್ಚರ್ಯಚಕಿತರಾಗಿ, ಹೇ ಪರಮಾತ್ಮ, ನೀನಿತ್ತ ಭೋಜನ ಅಮೃತ ಸಮಾನವಾಗಿದೆ, ಇದು ನಮ್ಮನ್ನು ಪವಿತ್ರಗೊಳಿಸಿತೆಂದರು. ಪರಮಾತ್ಮನು ಸಮಸ್ತರಿಗೂ ತಾಂಬೂಲ ದಕ್ಷಿಣೆಯನ್ನು ನೀಡಿದನು. ನಂತರ ರಮಾದೇವಿಯೊಡನೆ ಬ್ರಹ್ಮರುದ್ರರೊಡನೆ ಭೋಜನ ಮಾಡಿದನು. ಹೀಗೆ ಸಪ್ತಮಿ ದಿನವೂ ಕಳೆಯಿತು. ದೇವತೆಗಳು ಸಂಭ್ರಮಪೂರ್ವಕವಾಗಿ ಪರ್ವತ ಮಾರ್ಗದಲ್ಲಿ ಸಂಚರಿಸಿದರು. ಶ್ರೀನಿವಾಸನು ಉಷಃ ಕಾಲದಲ್ಲಿ ಬ್ರಹ್ಮದೇವನಿಗೆ ಹೇಳಿ ಕಳುಹಿಸಿದನು. ಆತನ ಆಜ್ಞೆಯಂತೆ ಸಕಲ ದೇವತೆಗಳನ್ನು ನಾರಾಯಣಪುರದ ಕಡೆಗೆ ಹೊರಡಿಸಿದನು. ಶ್ರೀನಿವಾಸನು ದಿವ್ಯವಾದ ರಥದಲ್ಲಿ ರಮಾದೇವಿಯನ್ನು ಕುಳ್ಳಿರಿಸಿ ತಾನು ಗರುಡನ ಹೆಗಳನ್ನೇರಿ ಕುಳಿತನು. ಮುಂದೆ ಬ್ರಹ್ಮದೇವ, ಬಲದಲ್ಲಿ ವಾಯುದೇವ, ಎಡಗಡೆ ಷಣ್ಮುಖರು ಹೊರಟರು. ಸಕಲ ದೇವತೆಗಳು ಹಿಂಬಾಲಿಸಿದರು. ಮಾರ್ಗ ಮಧ್ಯದಲ್ಲಿ ಎಲ್ಲೂ ಕಾಲಿಡಲು ಸ್ಥಳವಿಲ್ಲದಷ್ಟು ಜನಸಂದಣಿ ಸೇರಿತ್ತು. ಪರಮಾತ್ಮನ ಪರಿವಾರವು ಪದ್ಮತೀರ್ಥದ ಬಳಿ ಸೇರಿತ್ತು. ಆಗ ಶುಕಾಚಾರ್ಯರು, ಇಂದಿಗೆ ನನ್ನ ಕಾರ್ಯ ಸಫಲವಾಯಿತು. ನನ್ನ ಆಶ್ರಮದಲ್ಲಿ ಕಂದಮೂಲ ಫಲಗಳನ್ನು ಸೇವಿಸಬೇಕಾಗಿ ಪ್ರಾರ್ಥಿಸಿದರು. ಶುಕಾಚಾರ್ಯರ ಪ್ರಾರ್ಥನೆಯಂತೆ ಪರಮಾತ್ಮನು ಅವರು ತಂದಿಟ್ಟ ಹುಣಸೆ ಗೊಜ್ಜು ಮತ್ತು ಅನ್ನವನ್ನು ಊಟ ಮಾಡಿದರು. ಪರಮಾತ್ಮನು ಶುಕಾಶ್ರಮದ ಹೊರಗೆ ಬಂದು ಎಲ್ಲರಿಗೂ ತೃಪ್ತಿಯಾಗಲೆಂದು ತೇಗಿದಾಗ ಇಡೀ ದೇವತಾ ಪರಿವಾರವೇ ತೃಪ್ತವಾಯಿತು. ಪರಮಾತ್ಮನು ಅಷ್ಟಮಿ ದಿನವನ್ನು ಅಲ್ಲಿ ಕಳೆದು ಗುರುವಾರ ನವಮಿಯಂದು ಚತುರಂಗ ಸಮೇತನಾಗಿ ನಾರಾಯಣಪುರಕ್ಕೆ ಹೊರಟನು. ಆಕಾಶರಾಜನು ಪದ್ಮಾವತಿಗೆ ಮಂಗಳ ಸ್ನಾನ ಮಾಡಿಸಿ ಆನೆ ಮೇಲೆ ಕುಳ್ಳಿರಿಸಿ ಪುರೋಹಿತ ಹಾಗೂ ತಮ್ಮ ತೊಂಡಮಾನನೊಡನೆ ಛತ್ರ ಚಾಮರ ಸಹಿತನಾಗಿ ಶ್ರೀನಿವಾಸನನ್ನು ಸ್ವಾಗತಿಸಲು ಹೊರಟನು. ಇಂದ್ರದೇವನು ಆಕಾಶರಾಜನಿಗೆ ಶ್ರೀನಿವಾಸನನ್ನು ಪರಿಚಯಿಸಿದರೆ ನಾರದರು ಆಕಾಶರಾಜನನ್ನು ಶ್ರೀನಿವಾಸನಿಗೆ ಪರಿಚಯಿಸಿದರು. ಪರಸ್ಪರ ಆದರಾತಿಥ್ಯಗಳಾದವು. ರಾಜನು ಅಳಿಯನಿಗೆ ಗಂಧವನ್ನು ಲೇಪಿಸಿ ಉಡುಗೊರೆಯನ್ನು ಕೊಟ್ಟನು. ಪದ್ಮಾವತಿಯು ಪತಿಯನ್ನು ಕಂಡು ಲಜ್ಜಿತಳಾಗಿ ತಲೆಯನ್ನು ತಗ್ಗಿಸಿದಳು. ನಂತರ ದ್ವಾರದ ಬಳಿ ಇದ್ದ ದುರ್ಗಾ ದೇವಸ್ಥಾನಕ್ಕೆ ಶ್ರೀನಿವಾಸ ಪದ್ಮಾವತಿ ತೆರಳಿ ವರವನ್ನು ಬೇಡಿದರು. ವೇದ ಘೋಷಗಳೊಡನೆ ವಿಪ್ರರು ಹರಸಿದರು. ಆಕಾಶರಾಜನು ಮೆರವಣಿಗೆಯಲ್ಲಿ ಶ್ರೀನಿವಾಸ ಪದ್ಮಾವತಿಯರನ್ನು ರಾಜಬೀದಿಗಳಲ್ಲಿ ಕರೆದೊಯ್ದನು. ನಗರ ಸ್ತ್ರೀಯರು ಆರತಿ ಬೆಳಗಿ ವಧೂವರರನ್ನು ಸ್ವಾಗತಿಸಿದರು. ಶ್ರೀನಿವಾಸನು ರಮಾದೇವಿಯೊಡನೆ ನಗರ ಪ್ರವೇಶಿಸಿದನು. ಕ್ಷಣಾರ್ಥದಲ್ಲಿ ಅಗ್ನಿದೇವನು ರುಚಿಕರವಾದ ಅಡಿಗೆಯನ್ನು ಸಿದ್ಧಪಡಿಸಿದನು. ಹಲವು ಬಗೆಯ ಕಲಸನ್ನಗಳು, ಪಾಯಸಗಳು, ಪಲ್ಯಗಳು, ಭಕ್ಷ್ಯಭೋಜ್ಯಗಳು ಬೀಗರೌತಣವಾಯಿತು.
ಅಳಿಯನಿಗೆ ದಿವ್ಯ ವಸ್ತ್ರವನ್ನು ಸಲ್ಲಿಸಿ ಆಕಾಶರಾಜನು ಅರಮನೆಗೆ ತೆರಳಿದನು. ದಶಮಿಯ ದಿನ ಪ್ರಭಾತ ಸಮಯದಲ್ಲಿ ವಸಿಷ್ಠರ ಆದೇಶದಂತೆ ಬೇಗನೆ ಮಂಗಳ ಸ್ನಾನ ಮಾಡಿದ ಶ್ರೀನಿವಾಸನು ವಿವಾಹ ಪೂರ್ವ ಕಾರ್ಯಗಳನ್ನು ಮುಗಿಸಿದನು. ಆಕಾಶರಾಜನು ಮಧ್ಯಾಹ್ನ ಸಮಯದಲ್ಲಿ ಬ್ರಾಹ್ಮಣ ಭೋಜನವನ್ನು ಏರ್ಪಡಿಸಿ ದಾನ ದಕ್ಷಿಣೆಗಳನ್ನು ಸಮರ್ಪಿಸಿದನು. ಶ್ರೀನಿವಾಸನನ್ನು ಪುರೋಹಿತ ಸಹಿತನಾದ ರಾಜನು ವಿವಾಹಕ್ಕಾಗಿ ಆಮಂತ್ರಿಸಲು ಬಿಡದಿ ಮನೆಗೆ ಬಂದರು. ವಿಶ್ವಕರ್ಮನು ರಚಿಸಿದ 10,000 ಕಂಬದ ವಿಶಾಲವಾದ ವಿವಾಹ ಮಂಟಪದಲ್ಲಿ ಬ್ರಹ್ಮಾದಿ ದೇವತೆಗಳು ಮುನಿಗಳೆಲ್ಲ ಸೇರಿದ್ದರು. ಶ್ರೀನಿವಾಸನು ಮಂಟಪದ ಮಧ್ಯದಲ್ಲಿ ವಿರಾಜಮಾನನಾದನು. ಅರುಂಧತಿಯ ನೇತೃತ್ವದಲ್ಲಿ ವರಪೂಜೆ ನಡೆಯಿತು. ಧರಣೀದೇವಿಯು ಅಳಿಯನನ್ನು ನೋಡಿ ತನ್ನ ಜನ್ಮ ಸಾರ್ಥಕ ಎಂದುಕೊಂಡಳು. ಆಕಾಶರಾಜನು ಪರಮಾತ್ಮನನ್ನು ಆನೆಯ ಮೇಲೆ ಕುಳ್ಳಿರಿಸಿ ರಾಜಭವನದೊಳಗೆ ಕರೆದೊಯ್ದು ದೃಷ್ಟಿಯನ್ನು ನಿವಾಳಿಸಿದನು. ಶ್ರೀನಿವಾಸನನ್ನು ವಿವಾಹ ಮಂಟಪಕ್ಕೆ ಕರೆದೊಯ್ದರು. ಶುಭ್ರಸ್ನಾತರಾದ ರಾಜದಂಪತಿಗಳು ಅಳಿಯನಿಗೆ ಪಾದಪೂಜೆ ಮತ್ತು ಮಧುಪರ್ಕವನ್ನು ಮಾಡಿದರು. ರಾಜದಂಪತಿಗಳು ಶ್ರೀನಿವಾಸನ ಪಾದೋದಕವನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡರು. ಇಂದಿಗೆ ನನ್ನ ಪಿತೃಗಳು ತೃಪ್ತರಾದರೆಂದು ರಾಜನು ಹಿಗ್ಗಿದನು. ಸರ್ವಾಲಂಕಾರ ಭೂಷಿತೆಯಾದ ಪದ್ಮಾವತಿಯನ್ನು ಮಂಟಪಕ್ಕೆ ಕರೆದೊಯ್ದರು. ಬ್ರಾಹ್ಮಣರು ಮಂಗಳಾಷ್ಟಕವನ್ನು ಪಠಿಸಿದರು. ಆಕಾಶರಾಜನು ಶ್ರೀನಿವಾಸನಿಗೆ ಹಲವಾರು ರತ್ನಾಭರಣಗಳನ್ನು, ತೂಕವಾದ ಬಂಗಾರದ ಕಿರೀಟವನ್ನು, 7 ಪದಕಗಳನ್ನು, 10 ರತ್ನ ಖಚಿತ ಉಂಗುರಗಳನ್ನು, ಕರ್ಣಾಭರಣಗಳನ್ನು, ಬಂಗಾರದ ಉಡಿದಾರವನ್ನು ಕೊಟ್ಟು ಕೃತಾರ್ಥನಾದನು. ಬಂಗಾರದ ಭೋಜನ ಪಾತ್ರೆ ಹಾಗೂ ಇತರ ಪಾತ್ರೆಗಳನ್ನೂ ಕೊಟ್ಟನು. ನಾನಾ ಬಗೆಯ ವಸ್ತ್ರಭೂಷಣಗಳನ್ನೂ ಇತ್ತನು. ಅತ್ರಿ ಗೋತ್ರ ಸಮನ್ವಿತಳಾದ ಸುವೀರನ ಮರಿ ಮೊಮ್ಮಗಳು, ಸುಧರ್ಮನ ಮೊಮ್ಮಗಳು, ಆಕಾಶರಾಜನ ಮಗಳೂ ಆದ ಪದ್ಮಾವತಿಯನ್ನು ಸ್ವೀಕರಿಸಬೇಕೆಂದು ಬೃಹಸ್ಪತ್ಯಾಚಾರ್ಯರು ಉಚ್ಚರಿಸಿದಾಗ ವಧೂವರರ ನಡುವೆ ಅಂತಃಪಟವನ್ನು ಹರಿಯಲಾಯಿತು. ಯಯಾತಿರಾಜನ ಪ್ರಪೌತ್ರನು, ಶೂರಸೇನನ ಪೌತ್ರನು, ವಸುದೇವ ಪುತ್ರನು, ವಸಿಷ್ಠ ಗೋತ್ರೋದ್ಭವನಾದ ವೆಂಕಟೇಶನು ಸರ್ವಾಭರಣ ಭೂಷಿತಳಾದ ಕನ್ಯೆಯನ್ನು ಸ್ವೀಕರಿಸುತ್ತಾನೆ ಎಂದು ವಸಿಷ್ಠರು ಘೋಷಿಸಿದರು. ಆಕಾಶರಾಜನು ಪವಿತ್ರವಾದ ಸ್ವಾಮಿ ಪುಷ್ಕರಿಣೀ ತೀರ್ಥವನ್ನು ತನ್ನ ಪತ್ನಿಯ ಜೊತೆ ಶ್ರೀನಿವಾಸನ ಕೈಗೆ ಹಾಕಿ ಪದ್ಮಾವತಿಯನ್ನು ವಿಧಿಪೂರ್ವಕವಾಗಿ ಕನ್ಯಾದಾನವಾಗಿತ್ತನು. ಶ್ರೀನಿವಾಸನನ್ನು ಗಂಧ ಪುಷ್ಪಗಳಿಂದ ಪೂಜಿಸಿ ಕಂಕಣವನ್ನು ಕಟ್ಟಿದನು. ಪದ್ಮಾವತಿಗೂ ಕಂಕಣವನ್ನು ಕಟ್ಟಲಾಯಿತು. ಬ್ರಾಹ್ಮಣರ ಹಾಗೂ ರಾಜರ ಕರಸ್ಪರ್ಶವಾದ ಮಂಗಳ ಸೂತ್ರವನ್ನು ಪುರೋಹಿತರ ಮಂತ್ರೋಚ್ಚಾರಣೆಯ ನಡುವೆ ಶ್ರೀನಿವಾಸನು ಪದ್ಮಾವತಿಯ ಕೊರಳಿಗೆ ಕಟ್ಟಿದನು. ನಂತರ ಲಾಜಾಹೋಮ, ನಾಗಬಳಿಯೊಡನೆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವು ಸಮಾಪ್ತವಾಯಿತು. ಪುರೋಹಿತರು ಸ್ವಸ್ತಿ ವಾಚನ ಮಾಡಿದರು. ರಾಜನು ಅಪಾರವಾಗಿ ಭೂದಾನ ಗೋದಾನಗಳನ್ನು ಮಾಡಿದನು. ಇಂತಹ ಅದ್ಭುತವಾದ ಕಲ್ಯಾಣೋತ್ಸವವು ದಶಮಿಯ ದಿನ ನಡೆಯಿತು. ವಧೂವರರಿಗೆ ಔತಣವಾಯಿತು. ವಿವಾಹ ಮಹೋತ್ಸವದಲ್ಲಿ 5 ದಿನಗಳ ಕಾಲ ಸಂಭ್ರಮದಿಂದ ಎಲ್ಲ ಕಾರ್ಯಗಳೂ ನೆರವೇರಿದವು. ಬಕುಳಾದೇವಿಯನ್ನು ಸತ್ಕರಿಸಿ ರಾಜನು ಪದ್ಮಾವತಿಯನ್ನು ಅವಳ ವಶಕ್ಕೊಪ್ಪಿಸಿದನು. ಧರಣೀದೇವಿಯು ದುಃಖವನ್ನು ತಡೆದುಕೊಂಡು ಕನ್ಯಾದಾನವನ್ನು ಸ್ವೀಕರಿಸಿದಳು. ಆ ದಂಪತಿಗಳಿಗೆ ಎಲ್ಲವೂ ಶೂನ್ಯವಾಗಿ ತೋರಿತು. ಕಲ್ಯಾಣ ಮಹೋತ್ಸವದ ನಂತರ ಪದ್ಮಾವತಿಯೊಡನೆ ಶ್ರೀನಿವಾಸನು ಗ್ರಾಮ ಪ್ರದಕ್ಷಿಣೆ ಮಾಡಿದನು. ಎಲ್ಲ ದೇವತೆಗಳಿಂದ ಕೂಡಿಕೊಂಡು ಶ್ರೀನಿವಾಸನು ಲಕ್ಷ್ಮೀ ಪದ್ಮಾವತಿ ಸಮೇತನಾಗಿ ಹೊರಟನು. ಆಕಾಶರಾಜನು ತನ್ನ ಮಗನಾದ ವಸುಧಾನನೊಂದಿಗೆ ಬಹಳ ದೂರ ಬಂದು ಬೀಳ್ಕೊಟ್ಟನು. ಭಾಮೈದುನಾದ ವಸುದಾನನಿಗೆ ತನ್ನ ಅಂಗವಸ್ತ್ರವನ್ನಿಟ್ಟು ಶ್ರೀನಿವಾಸನು ಆಕಾಶರಾಜನಿಗೆ ಸಾಯುಜ್ಯ ಪದವಿಯನ್ನು ದಯಪಾಲಿಸಿದನು. ಶ್ರೀನಿವಾಸನು ಪತ್ನಿಯೊಡನೆ ಹಾಗೂ ದೇವತೆಗಳೊಡನೆ ಸುವರ್ಣಮುಖಿ ನದಿಯ ತೀರಕ್ಕೆ ಬಂದನು. 6 ತಿಂಗಳ ಕಾಲ ಬೆಟ್ಟವನ್ನು ಏರಬಾರದೆಂದು ನಿಯಮವನ್ನು ಅನುಸರಿಸಿ ಪದ್ಮಾವತಿ ಸಮೇತನಾಗಿ ದೇವತೆಗಳನ್ನು ಬೀಳ್ಕೊಟ್ಟು ತಾನು ಅಗಸ್ತ್ಯಾಶ್ರಮದಲ್ಲಿ ನೆಲೆಸಿದನು. ಲಕ್ಷ್ಮೀದೇವಿಯು ಕೊಲ್ಲಾಪುರಕ್ಕೆ ಹೊರಟಳು. ದೇವತೆಗಳು ಪರಮಾತ್ಮನನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ಲೋಕಗಳಿಗೆ ವಾಪಸ್ಸಾದರು. ಭವಿಷ್ಯೋತ್ತರ ಪುರಾಣದ
ವೈಷ್ಣವ ಖಂಡದ ಶ್ರೀನಿವಾಸ ವಿವಾಹಾಧ್ಯಾಯವನ್ನು ಯಾರು ಶ್ರವಣ ಮಾಡುತ್ತಾರೆಯೋ ಅವರಿಗೆ ಸಕಲ ಸೌಭಾಗ್ಯಗಳೂ ದೊರೆಯುತ್ತದೆ ಎಂಬಲ್ಲಿಗೆ ಶ್ರೀ ವೆಂಕಟೇಶ ಮಹಾತ್ಮೆಯಲ್ಲಿ ಶ್ರೀನಿವಾಸ ಕಲ್ಯಾಣವೆಂಬ 12ನೇ ಅಧ್ಯಾಯವು ಮುಗಿಯಿತು. ಮುಂದಿನ ಭಾಗದಲ್ಲಿ ಶ್ರೀ ವೆಂಕಟೇಶ ಮಹಾತ್ಮೆಯ 13ನೇ ಅಧ್ಯಾಯ ತಿಳಿದುಕೊಳ್ಳೋಣ. ವೆಂಕಟೇಶ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ.